Hello students, welcome to classes. In this video, I will teach you the important questions on the chapter Continuity, which are for board exam important as well as for your college test also important. ನೋಡಿ ಸ್ಟೂಡೆಂಟ್ಸ್, ಈ ಚಾಪ್ಟರಲ್ಲಿ ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ. ಫೈಂಡ್ ದ ಆಲ್ ಪಾಯಿಂಟ್ಸ್ ಆಫ್ discontinuous function, prove that the function is continuous function, and the most important is find the value of k if the function is continuous. ಇಷ್ಟು ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆ, ಟೈಪ್ಸ್ ಆಫ್ ಕ್ವಶನ್ಸ್ ಇದೆ. ಇದರಲ್ಲಿ ನಾವು ಮೇನ್ಲಿ ಫೋಕಸ್ ಮಾಡೋದು ದ ವ್ಯಾಲ್ಯೂ ಆಫ್ ಕೆ. ಇಫ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ, ಸ್ಪೆಷಲಿ ಈ ವಿಡಿಯೋ. ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಯಾಕಂದರೆ ನೀವು 1 or 2 ಸಮ್ಸ್ ನೋಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ. ಆಲ್ ಇಂಪಾರ್ಟೆಂಟ್ ಐ ಸಾಲ್ವ್ಡ್ ಇನ್ ದಿಸ್ ವಿಡಿಯೋ, ಸೊ ಕರೆಕ್ಟಾಗಿ ವಾಚ್ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಗೊತ್ತಿರಲಿ, ಫಂಕ್ಷನ್ ಈಸ್ ಕಂಟಿನ್ಯೂಸ್. ಓಕೆ, ಇಫ್ ಇಟ್ ಹ್ಯಾಸ್ ನೋ ಬ್ರೇಕ್, ಜಂಪ್ ಆ್ಯಂಡ್ ಆಲ್, ದಟ್ ಈಸ್ ಜಿಯೋಮೆಟ್ರಿಕಲ್ ಮೀನಿಂಗ್. ಇಲ್ಲಿ ನಾನು ಎರಡು ಡೆಫಿನೇಷನ್ ಕೊಡ್ತೀನಿ ಫಾರ್ ಕಂಟಿನ್ಯೂಸ್ ಫಂಕ್ಷನ್. ಒನ್ ಈಸ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ. ಸೊ ದಿಸ್ ಈಸ್ ಕಾಲ್ಡ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಇವೆರಡು ವ್ಯಾಲ್ಯೂ ಈಕ್ವಲ್ ಆಗಬೇಕು. ಒಂದು ಈಸ್ ಲಿಮಿಟ್, ಇನ್ನೊಂದು ಎಫ್ ಆಫ್ ಎ. ಎರಡು ಈಕ್ವಲ್ ಆಗಿಬಿಟ್ರೆ ಫಂಕ್ಷನ್ ಏನಾಗುತ್ತೆ, ಕಂಟಿನ್ಯೂಸ್ ಆಗುತ್ತೆ. ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಸರ್ ನಾವು ಅಂತ ಕೇಳಿದ್ರೆ, ನಿಮ್ಮ ಫಂಕ್ಷನ್ ಹೆಂಗಿರಬೇಕು ಅಂದರೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸಮಥಿಂಗ್ ವಿಲ್ ಬಿ ಗಿವನ್ ಹಿಯರ್ ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಎ, ಆ್ಯಂಡ್ ಸಮಥಿಂಗ್ ವಿಲ್ ಬಿ ಗಿವನ್ ಹಿಯರ್ ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಸೊ ಈ ಟೈಪ್ ಆಫ್ ಫಂಕ್ಷನ್ ಇದ್ದಾಗ ನಾವು ಡೆಫಿನೇಷನ್ 1 ಅಂತ ಕರಿತೀನಿ ನಾನು. ಇದನ್ನು ಯೂಸ್ ಮಾಡಬೇಕು, ಕರೆಕ್ಟಾ? ಇದಾದಮೇಲೆ ಡೆಫಿನೇಷನ್ 2, ದ ಸೇಮ್ ಕಂಟಿನ್ಯೂಸ್ ಫಂಕ್ಷನ್ ಓನ್ಲಿ ಎಟ್ ಎ ಪಾಯಿಂಟ್. ಇಲ್ಲಿ 3 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇಫ್ ದ function f of x is continuous at x equal to a, then the following conditions are satisfied. Number 1, f of a is defined. ಇದು ರಿಯಲ್ ನಂಬರ್ ಆಗಿರಬೇಕು. f of a ರಿಯಲ್ ನಂಬರ್ ಆಗಿರಬೇಕು. ಸೆಕೆಂಡ್ ಕಂಡೀಷನ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ and right hand limit are exist. These two limit exist and must be equal. Left hand limit and right hand limit must be equal. Third condition ಏನಪ್ಪ ಅಂದರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಆರ್ ಈಕ್ವಲ್. ಓಕೆನಾ? ದೀಸ್ ಟು ಶುಡ್ ಬಿ ಈಕ್ವಲ್ ಟು ಎಫ್ ಆಫ್ ಎ, ದೆನ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. If all the 3 conditions are satisfied, then you can say the function is continuous. There are 2 ways. One is definition number 1 and definition number 2. ಹಾಗಾದರೆ ಡೆಫಿನೇಷನ್ ನಂಬರ್ 2 ಯಾವ ಪ್ರಾಬ್ಲಮ್ಸ್ಗೆ ಅಪ್ಲೈ ಮಾಡಬೇಕು ಅಂತಂದರೆ, ಫಂಕ್ಷನ್ ಈ ರೀತಿ ಡಿಫೈನ್ ಆಗಿರಬೇಕು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸಮಥಿಂಗ್ ವಿಲ್ ಬಿ ಹಿಯರ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಎ, ಸಮಥಿಂಗ್ ವಿಲ್ ಬಿ ಹಿಯರ್ ಇಫ್ ಎಕ್ಸ್ ಈಕ್ವಲ್ ಟು ಎ, ಆ್ಯಂಡ್ ಸಮಥಿಂಗ್ ವಿಲ್ ಬಿ ಗಿವನ್ ಹಿಯರ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಎ. ಸೊ ಈ ಟೈಪ್ ಫಂಕ್ಷನ್ ಡಿಫೈನ್ ಆದರೆ ನೀವು ಡೆಫಿನೇಷನ್ 2 ಅಪ್ಲೈ ಮಾಡಿ. ಈ ರೀತಿ ಫಂಕ್ಷನ್ ಡಿಫೈನ್ ಆದರೆ ಅಪ್ಲೈ ದ ಡೆಫಿನೇಷನ್ ನಂಬರ್ 1. ಅರ್ಥ ಆಯ್ತಾ? ಸೊ ನೋಡಿ, ಇನ್ನೊಂದು ಹೇಳ್ತೀನಿ. ಲೆಫ್ಟ್ ಹ್ಯಾಂಡ್ ಲಿಮಿಟಲ್ಲಿ ಫಂಕ್ಷನ್ ಯಾವ್ದು ತೊಗೋಬೇಕು? ಲೆಸ್ ದ್ಯಾನ್ ಇರೋದೇ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಓಕೆ, ಗ್ರೇಟರ್ ದ್ಯಾನ್ ಇತ್ತು ಅಂತಂದರೆ ದಟ್ ಈಸ್ ಆರ್ ಎಚ್ ಎಲ್, ಅಥವಾ ಫಾರ್ ಆರ್ ಎಚ್ ಎಲ್ ಕನ್ಸಿಡರ್ ದಿಸ್ ಫಂಕ್ಷನ್. ಅರ್ಥ ಮಾಡ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಲೆಸ್ ದ್ಯಾನ್, ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಗ್ರೇಟರ್ ದ್ಯಾನ್. ಸೊ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಅಂದರೆ, ನಾನೀಗ ಇಂಪಾರ್ಟೆಂಟ್ 4 ಮಾರ್ಕ್ ಕ್ವಶನ್ಸ್ ಫಾರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಆನ್ ದ ಚಾಪ್ಟರ್ ಕಂಟಿನ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಆಲ್ ಕ್ವಶನ್ಸ್ ವಿಚ್ ಐ ಆಮ್ ಟೇಕಿಂಗ್ ಹಿಯರ್ ಆರ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ದ ಫಾಲೋವಿಂಗ್ ಕಂಟಿನ್ಯೂಸ್ ಫಂಕ್ಷನ್ ಎಟ್ ಗಿವನ್ ಪಾಯಿಂಟ್ಸ್. ಓಕೆ, ನಂಬರ್ 1 ನೋಡಿ, ಇಫ್ ಎಫ್ ಆಫ್ ಎಕ್ಸ್ ಈಸ್ ಕೆ ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2, 3 ಇಫ್ ಎಕ್ಸ್ ಈಸ್ ಲೆಸ್ ದೆನ್ 2 ಎಟ್ ಎಕ್ಸ್ ಈಕ್ವಲ್ ಟು 2. ನೋಡಿ ಸ್ಟೂಡೆಂಟ್ಸ್, ಇದು ಲೆಸ್ ದೆನ್ ಗ್ರೇಟರ್ ದೆನ್ ಯೂಸ್ ಮಾಡಿದ್ದೀವಿ ಅಂತಂದರೆ ಡೆಫಿನೇಷನ್ 2 ಯೂಸ್ ಮಾಡಬೇಕು ಇದಕ್ಕೆ. ಓಕೆನಾ? ಸೊ ಯಾವ ರೀತಿ ಯೂಸ್ ಮಾಡ್ಕೋಬೇಕು? ಎಟ್ ಎಕ್ಸ್ ಈಕ್ವಲ್ ಟು 2, ಎಫ್ ಆಫ್ 2, ಎಕ್ಸ್ ಏನಾದರೂ 2 ಆದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಕೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಯಾಕಂದರೆ ಇಲ್ಲಿ ಈಕ್ವಲ್ ಟು ಸಿಂಬಲ್ ಇದೆ ನೋಡಿ. ಸೊ ಈಕ್ವಲ್ ಟು ಇದ್ದರೆ ಫಂಕ್ಷನ್ ಕೆ ಎಕ್ಸ್ ಸ್ಕ್ವೇರ್ ಇದೆ, ಹೌದಾ? ಎಕ್ಸ್ ಈಕ್ವಲ್ ಟು 2 ಆದರೆ ಕೆ ಎಕ್ಸ್ ಸ್ಕ್ವೇರ್ ಇದೆ, ಅಥವಾ ಕೆ ಎಕ್ಸ್ ಸ್ಕ್ವೇರ್. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಬರಿಬೇಕಾಗತ್ತೆ, that is equal to 4k. This is first step. Second step, left hand limit find out ಮಾಡಬೇಕು.
Left hand limit denoted by limit as x tends to 2 minus 2 is the point, therefore 2 minus f of x. Then limit as x tends to 2 minus ಹಾಗೆ ಇಟ್ಕೊಳ್ಳಿ. ವಾಟ್ ಈಸ್ ಎಫ್ ಆಫ್ ಎಕ್ಸ್? ನಾನು ಹೇಳ್ಕೊಟ್ನಲ್ಲ ನಿಮಗೆ, ಎಕ್ಸ್ ಲೆಸ್ ದೆನ್ ಇರೋದನ್ನ ಎಲ್ ಎಚ್ ಎಲ್ ಅಂತ ತಗೊಳ್ಳಿ. ಸೊ ಲೆಸ್ ದೆನ್ ಇಲ್ಲಿದೆ, ಸೊ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದೀವಿ? 3 ಕೊಟ್ಟಿದ್ದೀವಿ. ಸೊ ಅಪ್ಲೈ ದ ಲಿಮಿಟ್ ಅಂತಂದರೆ ದೇರ್ ಇಸ್ ನಥಿಂಗ್ ಟು ಅಪ್ಲೈ, ಅಂದರೆ ಎಕ್ಸ್ ಇರಲ್ಲ. ಸೊ 3 ರಿಮೇನ್ಸ್ ಆಸ್ ಇಟ್ ಈಸ್. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂತಂದರೆ ನೋಟೇಷನ್ ಏನಾಗುತ್ತೆ? ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಆಗುತ್ತೆ ಎಫ್ ಆಫ್ ಎಕ್ಸ್. ಸೊ ಅದೇ ಮೆಥಡ್ ಫಾಲೋ ಮಾಡಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್. ಈಗ ಎಫ್ ಆಫ್ ಎಕ್ಸ್ ಬರೆಯುವಂಥ ಟೈಮ್ ನೋಡಿ, ನಾನು ಹೇಳ್ಕೊಟ್ಟೆ 2 ಪ್ಲಸ್ ಅಂತಂದರೆ ಎಕ್ಸ್ ಗ್ರೇಟರ್ ದೆನ್ 2. ಸೊ ಎಕ್ಸ್ ಗ್ರೇಟರ್ ದೆನ್ 2 ಇಲ್ಲಿ ಕಾಣಿಸುತ್ತೆ ನಿಮಗೆ. ಇಟ್ಸ್ ಫಂಕ್ಷನ್ ಇಸ್ ಕೆ ಎಕ್ಸ್ ಸ್ಕ್ವೇರ್. ಸೊ ಫಂಕ್ಷನ್ ಪ್ಲೇಸಲ್ಲಿ ಕೆ ಎಕ್ಸ್ ಸ್ಕ್ವೇರ್ ಬರಿತೀನಿ. ಅರ್ಥ ಆಗ್ತಾ ಇದೆ ಅನಿಸುತ್ತೆ? ಅಪ್ಲೈ ದ ಲಿಮಿಟ್ ಅಂದರೆ ಕೆ ಕಾನ್ಸ್ಟೆಂಟ್, ಅದು ಎಕ್ಸ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್, ಯಾಕಂದರೆ ಎಕ್ಸ್ ಟೆಂಡಿಂಗ್ ಟು 2. ಸೊ ದಿಸ್ ವ್ಯಾಲ್ಯೂ ಇಸ್ 4k. ಸೊ ಯು ಗಾಟ್ ದ ವ್ಯಾಲ್ಯೂಸ್ ಆಫ್ ಎಲ್ ಎಚ್ ಎಲ್, ಆರ್ ಎಚ್ ಎಲ್ ಆ್ಯಂಡ್ ಎಫ್ ಆಫ್ ಎ ಅಥವಾ ಎಫ್ ಆಫ್ 2. ಸೊ ಈ ರೀತಿ ಆನ್ಸರ್ಸ್ ಬರೀಬೇಕಾಗುತ್ತೆ ಸ್ಟೂಡೆಂಟ್ಸ್ ನೀವು. ನಾವು ಸಿನ್ಸ್ ಎಫ್ ಈಸ್ ಕಂಟಿನ್ಯೂಯಸ್ ಫಂಕ್ಷನ್, ಅವರು ಕ್ವಶನಲ್ಲಿ ಹೇಳ್ಬಿಡ್ತಾರೆ ಕಂಟಿನ್ಯೂಯಸ್ ಫಂಕ್ಷನ್ ಅಂತ, ಎಟ್ ಎಕ್ಸ್ ಈಕ್ವಲ್ ಟು 2. ಬೈ ಡೆಫಿನೇಷನ್, ಮೇಕ್ ಎ ಹ್ಯಾಬಿಟ್ ಆಫ್ ರೈಟಿಂಗ್ ಆಲ್ ದೀಸ್ ಫಾರ್ 5 marks. By definition, left hand limit is equal to right hand limit, which is equal to f of 2. This is definition of the continuous function. So left hand limit value 3 ಬಂದಿದೆ, right hand limit 4k ಇದೆ, f of 2 is also 4k ಇದೆ. Okay, so ಇವಾಗ k value ಕೇಳ್ತಾ ಇದ್ದಾರೆ, consider these two. So k value will be 4 ಅನ್ನು ಶಿಫ್ಟ್ ಮಾಡಿದರೆ that will be 3/4. This is the value of k. Clear? So the value of k is 3/4 for the function to be continuous. So using the definition number 2. ಇದೇ ರೀತಿ ಸಮ್ಸ್ನ ಮಾಡ್ತಾ ಹೋಗ್ತೇನೆ. ಕರೆಕ್ಟಾಗಿ ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. Second question. Again the function is continuous at x equal to 5. We should find out the value of k. So first step is at x equal to 5. Given point is 5. So f of 5 equal to 5 ಇರೋ ಫಂಕ್ಷನ್ ನೋಡ್ಕೊಳ್ಳಿ. ಈಕ್ವಲ್ ಟು ಇಲ್ಲಿದೆ, ಫಂಕ್ಷನ್ ಇಸ್ ಕೆ ಎಕ್ಸ್ ಪ್ಲಸ್ 1. ಸೊ ಈಗ ಎಕ್ಸ್ ವ್ಯಾಲ್ಯೂ ಬರಿಬಾರ್ದು, ಇಲ್ಲಿ ಎಕ್ಸ್ ವ್ಯಾಲ್ಯೂ ನಾವೇನು ತೊಗೊಂಡಿದ್ದೀವಿ? 5 ಅಂತ ತೊಗೊಂಡಿದ್ದೀವಿ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ 5k plus 1. ಬೋತ್ ಆರ್ ಸೇಮ್, k5 plus 1 or 5k plus 1. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5 is the point, ಮೈನಸ್ ಹಾಕೊಳ್ಳಿ to note left hand limit. Limit as x tends to 5 minus. So function ಏನಾಗುತ್ತೆ? x tends to 5 minus ಅಂತಂದರೆ x is less than 5. So less than 5 ಇಲ್ಲಿ ಕಾಣಿಸುತ್ತಪ್ಪ ನಮಗೆ, ಇಲ್ಲಿ ಕಾಣಿಸುತ್ತೆ, that is kx plus 1. ಮತ್ತೆ ಅಪ್ಲೈ ದ ಲಿಮಿಟ್, k x ವ್ಯಾಲ್ಯೂ is 5 plus 1 ಮತ್ತು ಕೂಡ 5k plus 1 ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡಿದ್ವಿ ನಾವು. ನೆಕ್ಸ್ಟ್ ಆರ್ ಎಚ್ ಎಲ್, ರೈಟ್ ಹ್ಯಾಂಡ್ ಲಿಮಿಟ್. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಎಫ್ ಆಫ್ ಎಕ್ಸ್. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಪ್ಲಸ್ ಅಂತಂದರೆ ಇದು ಜಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ನೋಟೇಷನ್, ಅದು ಮತ್ತೇನು ಮೀನಿಂಗ್ ಅಲ್ಲ ಅದ್ರದ್ದು. ಓಕೆ, ಸೊ ಫಂಕ್ಷನ್ ಯಾವ್ದು ಬರಿಬೇಕು ನಾನು? ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಅಂದರೆ ಗ್ರೇಟರ್ ದೆನ್ 5. ಏನು ಫಂಕ್ಷನ್ ಕೊಟ್ಟಿದ್ದಾರೆ? 3x minus 5 ಕೊಟ್ಟಿದ್ದಾರೆ. ಸೊ ಇವಾಗ ಅಪ್ಲೈ ದ ಲಿಮಿಟ್, ಎಕ್ಸ್ ವ್ಯಾಲ್ಯೂ ಈಸ್ 5. ನೋಡಿ ಎಕ್ಸ್ ಪ್ಲೇಸಲ್ಲಿ 5 ಬರೆಯೋದು, ಅಪ್ಲೈ ದ ಲಿಮಿಟ್ ಅಂತ ಸಾಲ್ವ್ ಮಾಡಿದರೆ 3 × 5 15 minus 5 ಏನಾಗುತ್ತೆ? 10 ಆಗುತ್ತೆ. ಸೊ ಬೈ ಫಸ್ಟ್ ಆಫ್ ಆಲ್ ಯು ಸೇ ಸಿನ್ಸ್ ಎಫ್ ಈಸ್ ಕಂಟಿನ್ಯೂಯಸ್ at x equal to 5. ವೆರಿ ಸಿಂಪಲ್ ಕ್ವಶನ್, ಮಿಸ್ ಮಾಡ್ಕೋಬೇಡಿ ಇದನ್ನು. ಬೈ ಡೆಫಿನೇಷನ್ ಏನಾದರೂ ಫಂಕ್ಷನ್ ಕಂಟಿನ್ಯೂಸ್ ಆದರೆ ಡೆಫಿನೇಷನಲ್ಲಿ ನಾವೇನು ತೊಗೊಳ್ತೀವಿ? ಎಲ್ ಎಚ್ ಎಲ್
equal to RHL equal to f of 5. ಸೊ ಇವಾಗ LHL ವ್ಯಾಲ್ಯೂ ಸರ್ಚ್ ಇಟ್ 5k plus 1 ಇದೆ is equal to, this is plus, RHL value is 10 ಇದೆ, then f of 5k plus 1. ಸೊ ನಾನೇನು ಮಾಡ್ತೀನಿ ಗೊತ್ತಾ, ಇವಾಗ ಜಸ್ಟ್ 5k plus 1 equal to 10 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ದಟ್ 5k plus 1 is equal to 10. So 5k is equal to 10 minus 1 is 9 ಆಗುತ್ತೆ. K value is 9 by 5. So this is the value of k for this question. Next, similar question. Find the value of k if the function is continuous. So ಮತ್ತು ಕೂಡ ನಾನು ಏನು ಮಾಡ್ತೀನಿ, ಸೇಮ್ ಮೆಥಡನ್ನು ಫಾಲೋ ಮಾಡ್ತೀನಿ. All follow the same method for this less than greater than. At x equal to pi. So f of pi, writing is important ಇಲ್ಲಿ ಆಯ್ತಾ, equal to 5 ಕಾಣಿಸ್ತಾ ಇದೆ ನೋಡಿ. ಸೊ ದ ಫಂಕ್ಷನ್ ಇಸ್ kx plus 1, ಬಟ್ kx ಅಲ್ಲಿ x ಅಲ್ಲಿ pi ಬರ್ಕೊಳ್ಳಿ, that gives you 5k plus 1. ಥರ್ಡ್ ಕ್ವಶನ್ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಆಗಿರುತ್ತೆ ನಿಮ್ಗೆ ಆಲ್ಮೋಸ್ಟ್. ವಾಚ್ ಮಾಡಿ, ಕಂಟಿನ್ಯೂಸ್ ವಾಚ್ ಮಾಡಿ, ಬಿಟ್ಟು ಹೋಗಬೇಡಿ. LHL equal to ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು, ನೋಡಿ ಪಾಯಿಂಟ್ ಈಸ್ ಪೈ ಕೊಟ್ಟಿದ್ದೀವಿ ಆಯಿತಾ, ಪೈ ಮೈನಸ್ ಎಫ್ ಆಫ್ ಎಕ್ಸ್. ಕಂಟಿನ್ಯೂಸ್ ನೀವು ಮಾಡ್ತಾ ಹೋಗಿ, ಬೇಕಾದ್ರೆ ನನ್ನ ಜೊತೆ ವಾಚ್ ಮಾಡ್ತಾ ನೋಡ್ತಾ ನೋಡಿ. ಪೈ ಮೈನಸ್ ಫಂಕ್ಷನ್ ಬರೆಯುವಂಥ ಟೈಮ್ ಟೆನ್ಸ್ ಟು ಪೈ ಮೈನಸ್ ಅಂದರೆ ಲೆಸ್ ದೆನ್ ಪೈ ಅಂದರೆ kx plus 1. ಅಪ್ಲೈ ದ ಲಿಮಿಟ್, ಕೆ ವ್ಯಾಲ್ಯೂ ಆಸ್ ಇಟ್ ಈಸ್ ಇರುತ್ತೆ, ಎಕ್ಸ್ ಮಾತ್ರ ಪೈ ಆಗುತ್ತೆ ಪ್ಲಸ್ 1. So can be written pi k plus 1 just for writing purpose. Next, right hand limit. Limit as x tends to pi plus f of x. ನೋಡಿ pi plus ಅಂದ ತಕ್ಷಣ ಗಾಬರಿ ಆಗಬೇಡಿ, x tends to pi plus ಅಂದ್ರೇನು, x greater than pi. Limit as x tends to pi plus f of x greater than pi ಅಂತ ಇದೆ. ಸೊ ಪರ್ಟಿಕ್ಯುಲರ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಸೊ ಮತ್ತೆ ನಾನು ಅಪ್ಲೈ ದ ಲಿಮಿಟ್ ಅಂತ ಹೇಳಿದ್ರೆ ಕಾಸ್ ಎಕ್ಸ್ ವ್ಯಾಲ್ಯೂ ಪೈ ಆಗುತ್ತೆ. ಬಟ್ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಸ್ಟೂಡೆಂಟ್ಸು, ನೆನಪಿಟ್ಕೊಳ್ಳಿ, ಕಾಸ್ ಪೈ ಅಂತಂದರೆ -1. ಸೊ ಮತ್ತೆ ನಾನು ಏನು ಮಾಡ್ತೀನಿ ಇವಾಗ, ಸಿನ್ಸ್ ಎಫ್ ಈಸ್ ಕಂಟಿನ್ಯೂಸ್, ಈ ಡೈಲಾಗನ್ನು ಬರೆದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ. ಎಟ್ ಎಕ್ಸ್ ಈಕ್ವಲ್ ಟು ದಿಸ್ ಪಾಯಿಂಟ್, ವಾಟ್ ದ ಪಾಯಿಂಟ್ ಈಸ್ ಗಿವನ್ ಇನ್ ದಿಸ್ ಕ್ವಶನ್, ಪೈ. So by definition it will be LHL equal to RHL equal to f of pi. All the three value copy. LHL value is pi k plus 1, RHL value is -1, f of pi is pi k plus 1. So ಇಲ್ಲಿ ನಾನು ಏನು ಮಾಡಬೇಕು, ಜಸ್ಟ್ pi k plus 1 equal to -1 ತಗೊಳ್ಬೇಕು, is equal to -1. ಸೊ ಓನ್ಲಿ ಪೈ ಕೆ ಸಾಲ್ವ್ ಮಾಡ್ಕೊಳ್ತಾ ಹೋದ್ರೆ +1 ಶಿಫ್ಟ್ ಆಗಿ -1, ಸೊ ದಟ್ -2, ಕೆ ವ್ಯಾಲ್ಯೂ -2 ಡಿವೈಡೆಡ್ ಬೈ ಪೈ, ಅಂದರೆ ಪೈ ವಿಲ್ ಗೋ ಟು ದ ರೈಟ್ ಹ್ಯಾಂಡ್ ಸೈಡ್. ಸೊ ದಿಸ್ ಇಸ್ -2 by pi is the value of k for this question. Hope you are getting the sums. Number 4, ಇದಕ್ಕೆ ಕ್ವಶನ್ ಏನು ಕೇಳ್ತಾರೆ ಅಂದರೆ ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್, ಇಲ್ಲಿ ಕೊಟ್ಟಿಲ್ಲ ನಾನು ಆ್ಯಕ್ಚುಲಿ, ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಕೇಳ್ತಾರೆ. ದ ಸೇಮ್ ಪ್ಯಾಟರ್ನ್, ಲೆಸ್ ದೆನ್ ಗ್ರೇಟರ್ ದೆನ್ ಬಂದರೆ ಏನು ಥಿಂಕ್ ಮಾಡಬೇಡಿ ಸ್ಟೂಡೆಂಟ್ಸ್. ಲೆಸ್ ದೆನ್ ಗ್ರೇಟರ್ ದೆನ್ ಬಂದುಬಿಡ್ತು ಅಂತಂದರೆ ಆಲ್ವೇಸ್ ಥಿಂಕ್ LHL RHL ಆ್ಯಂಡ್ ದಟ್ ಮೆಥಡ್. ಸೊ ಹಿಯರ್ ದ ಮೆಥಡ್ ಗೋಸ್ ಲೈಕ್ ಎಟ್ ಎಕ್ಸ್ ಈಕ್ವಲ್ ಟು 3, ಎಫ್ ಆಫ್ 3 ಈಕ್ವಲ್ ಟು 3 ಇದ್ದಾಗ ಫಂಕ್ಷನ್ ಯಾವುದಿದೆ, ax plus 1 ಇದೆ, ಬಟ್ x ವ್ಯಾಲ್ಯೂ 3 ಆರ್ 3a plus 1. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಸೇಮ್ ಪ್ಯಾಟರ್ನ್, ನೋ ಚೇಂಜಸ್. ಲಿಮಿಟ್ ಆಸ್ x tends to 3 minus f of x, limit as x tends to 3 minus
ಎಫ್ ಆಫ್ ಎಕ್ಸ್ ನಾನು ಎಕ್ಸ್ ಟೆನ್ಸ್ ಟು 3 ಮೈನಸ್ ಅಂದರೆ ಅರ್ಥ ಮಾಡ್ಕೋಬೇಕು. ಲೆಸ್ ದೆನ್ 3 ಅಂತಂದರೆ ಎ ಎಕ್ಸ್ ಪ್ಲಸ್ 1 ಇದೆ ಫಂಕ್ಷನು. ಸೊ ಎಕ್ಸ್ ವ್ಯಾಲ್ಯೂ ನಾನು 3 ಅಂತ ಬರ್ಕೊಳ್ತೀನಿ ಬಿಕಾಸ್ ಎಕ್ಸ್ ಟೆಂಡಿಂಗ್ ಟು 3. ದಿಸ್ ಈಸ್ ನಥಿಂಗ್ ಬಟ್ 3a ಪ್ಲಸ್ 1 RHL. Same pattern, no changes. X tends to 3 plus f of x, limit as x tends to 3 plus f of x ಏನಾಗುತ್ತೆ 3 plus ಅಂದರೆ greater than 3 ಪಕ್ಕ ಯಾವ ಫಂಕ್ಷನ್ ಇದೆ bx plus 3. So bx plus 3 or 3b plus 3. ನೋಡಿ, this function is continuous. Find the relationship between a and b ಅಂತಂದ್ರೆ since same dialogue, f is continuous at x equal to what? 3. By definition less than greater than andre LHL equal to RHL equal to f of 3. So all values LHL value 3a plus 1 ಮತ್ತೆ RHL value is 3b plus 3 sorry, f of 3 is 3a plus 1. So 3a plus 1 ಎರಡು ಸಾರಿ ಬಂದಿದೆ, just consider this part. So 3a plus 1 is equal to 3b plus 3. Find the relationship between a and b ಅಂತ ಕೇಳ್ತಾ ಇದ್ದಾರೆ. Let me show you a and b how they are going to be relate. plus 1 ಶಿಫ್ಟ್ ಮಾಡಿದರೆ ಸೊ minus 1 ಆಗಿಬಿಡುತ್ತೆ. ಸೊ 3 minus 1 is become 2. ಸೊ ನಾನು ಏನು ಮಾಡ್ತೀನಿ ಇವಾಗ 3b ನ ಶಿಫ್ಟ್ ಮಾಡ್ಕೊಳ್ತೀನಿ. 3a minus 3b is equal to 2. 3 common, a minus b equal to 2. Only a minus b is nothing but 2 by 3. You can stop the answer to this. This is the relationship between a and b. Next, ನೋಡಿ ಕ್ವೆಶ್ಚನ್ ನಂಬರ್ 5 ಹೇಗಿದೆ ಅಂದರೆ ಈಕ್ವಲ್ ಆ್ಯಂಡ್ ನಾಟ್ ಈಕ್ವಲ್ ಇದೆ. ಸೊ ಈಕ್ವಲ್ ಆ್ಯಂಡ್ ನಾಟ್ ಈಕ್ವಲ್ ಬಂದಾಗ ನಾವು ಡೆಫಿನೇಷನ್ 1 ಅಂದರೆ ಲಿಮಿಟ್ ಡೆಫಿನೇಷನ್ ಯೂಸ್ ಮಾಡಬೇಕು. ಸೊ ಇವಾಗ ನಂದು ಮೆಥಡ್ಸ್ ಚೇಂಜ್ ಆಗುತ್ತೆ, ಸ್ವಲ್ಪ ಫೋಕಸ್ ಮಾಡಿ. 5th ಕ್ವೆಶ್ಚನನ್ನು ಫೋಕಸ್ ಮಾಡಿ. ಎಟ್ ಎಕ್ಸ್ ಈಕ್ವಲ್ ಟು 0 ಬಿಕಾಸ್ ದಟ್ ಈಸ್ ದ ಪಾಯಿಂಟ್. ಸೊ ವಾಟ್ ವಿಲ್ ಬಿ ಎಫ್ ಆಫ್ 0? ಕೆ ಕೊಟ್ಟಿದ್ದಾರಲ್ವಾ. ಸೊ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ನಾವು ಫಾರ್ ದಿಸ್ ನಾಟ್ ಈಕ್ವಲ್ ಆ್ಯಂಡ್ ಈಕ್ವಲ್ ಬಂದರೆ ನಾನು ಹೇಳಿದ್ದು ನಿಮಗೆ ಡೆಫಿನೇಷನ್ 1 ಅಂದರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0. ನೋ LHL RHL in this type of question students. LHL RHL ಫೈಂಡ್ ಔಟ್ ಮಾಡಬೇಡಿ, ಓಕೆನಾ. ಲಿಮಿಟ್ ಫೈಂಡ್ ಔಟ್ ಮಾಡಿ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್. ಒಂದು ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಮೆನಿ ಸಮ್ಸ್ ಯು ಕ್ಯಾನ್ ಸಾಲ್ವ್. ಸೊ ಫಂಕ್ಷನ್ ಯಾವ್ದು ಬರೆಯೋದು? ನಾನು ಆಲ್ರೆಡಿ ಕೆ ಬರ್ದಿದ್ದೀನಾ. ಸೊ ರಿಮೈನಿಂಗ್ ಫಂಕ್ಷನ್ ದಿಸ್ ಓನ್ಲಿ, ಅದೇ ಆಗುತ್ತಲ್ವಾ. ಸೊ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಸೊ ಇದಕ್ಕೆ ನಾನು ಅಪ್ಲೈ ದ ಲಿಮಿಟ್ ಅಂತ ಹೇಳ್ತೀನಿ. ಅಂದರೆ ಎಕ್ಸ್ ವ್ಯಾಲ್ಯೂ 0 ಬರ್ಕೊಳ್ತೀನಿ. ಸೈನ್ 0 ಮೈನಸ್ ಕಾಸ್ 0. ಸೈನ್ 0 ವ್ಯಾಲ್ಯೂ ಇಸ್ 0, ಕಾಸ್ 0 ಈಸ್ 1. ಸೊ ಫೈನಲಿ ವಿ ಗೆಟ್ ದ ಲಿಮಿಟ್ ಈಸ್ -1. ಮತ್ತೆ ಡೈಲಾಗ್ ಫಾಲೋ ಮಾಡಿ. ಯಾವುದದು ಡೈಲಾಗು? ಸಿನ್ಸ್ f is continuous at x equal to 0, by definition limit as x tends to 0 f of x is equal to f of 0. So what is the value of limit as x tends to 0 f of x? -1. What is f of 0 value from equation 1? K. So the value of k is -1. So using definition number 1. This is also a type of question. Hope you got it. Next, same pattern, ಮತ್ತು not equal ಇದೆ, equal ಇದೆ. Again use the same definition that starts from at x equal to 0. So f of 0 is equal to k plus 2. Correct? Function is k plus 2. ಮತ್ತೆ ಲಿಮಿಟ್ ಫೈಂಡ್ ಔಟ್ ಮಾಡಬೇಕು. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್. ಹಾಗಾದರೆ ನೀವು ಫಸ್ಟ್ ಕ್ವಶನ್ ಅಂದರೆ ಪ್ರೀವಿಯಸ್ ಕ್ವಶನ್ ಮಾಡುವಾಗ ಎಕ್ಸ್ ಟೆನ್ಸ್ ಟು 0 ಅಂದರೆ ನಾಟ್ ಈಕ್ವಲ್ ಇದ್ದ ಫಂಕ್ಷನ್ ಬರ್ದಿರ್ತಾನೆ. ಸೊ ರೈಟ್ ಹಿಯರ್ ಸೈನ್ ಎಕ್ಸ್ ಬೈ ಎಕ್ಸ್.
So notice sin x by x as limit x tends to 0 is a famous property or the derivation in the first year. That's why limit as x tends to 0 sin x by x I will write it as 1. So start the dialogues here. ಮುಗಿತು, calculation part is finished. ಇವಾಗ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ since f is continuous function at x equal to 0. So it means that by definition ನಾವು ಬರೀಲೇಬೇಕು, ಕಂಪಲ್ಸರಿ 4 ಮಾರ್ಕ್ ಇರುತ್ತೆ. By definition limit as x tends to 0 f of 0, sorry, limit as x tends to 0 f of x is equal to f of 0. So what is the limit as x tends to 0 f of x? You got 1. ಇಲ್ಲಿದೆ ನೋಡಿ, this is limit. f of 0 ವ್ಯಾಲ್ಯೂ ಏನಿದೆ? k plus 2. ಸೊ ನನಗೆ ಫೈಂಡ್ ದ k ವ್ಯಾಲ್ಯೂ ಅಂತ ಕೇಳಿದ್ದಾರೆ ಕ್ವಶನ್. ಸೊ ದಟ್ k ವಿಲ್ ಬಿ 2 ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ 1 minus 2 ಆಗಿಬಿಟ್ಟು the value of k is how much? Minus 1. So this is the value of k for this question. So ಯಾವ ಡೆಫಿನೇಷನ್ ಯೂಸ್ ಮಾಡಿದರೆ ಸ್ಟೂಡೆಂಟ್ಸ್ ಇಲ್ಲಿ? ಡೆಫಿನೇಷನ್ ನಂಬರ್ 1, ನಾಟ್ ಈಕ್ವಲ್ ಇದ್ದಿದ್ರೆ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು a f of x equal to f of a ಯೂಸ್ ಮಾಡಬೇಕು. ಡೋಂಟ್ ಫಾರ್ಗೆಟ್ ಇಟ್. ನೆಕ್ಸ್ಟ್ 7th, ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಮ್ ಕೈಂಡ್ ಆಫ್ ಡಿಫ್ರೆಂಟ್ ಸಮ್. ಇಲ್ಲೂ ಕೂಡ ನಾಟ್ ಈಕ್ವಲ್ ಆ್ಯಂಡ್ ಈಕ್ವಲ್ ಇದೆ, ಹೆನ್ಸ್ ವಿ ಶುಡ್ ಟೇಕ್ ಲಿಮಿಟ್. ಸೊ ದಟ್ ಪಾಯಿಂಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಲಿಮಿಟ್ ತಗೋಬೇಕು ಅಥವಾ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ತಗೋಬೇಕು? ಫಾರ್ ದಿಸ್ ಕ್ವಶನ್ ಲಿಮಿಟ್ ತಗೋಬೇಕು. ಸೊ ಸ್ವಲ್ಪ ಕ್ರೂಷಿಯಲ್ ಇದೆ, ಜಸ್ಟ್ ಫೋಕಸ್ ಇಟ್ ಥರೋಲಿ. ಎಟ್ ಎಕ್ಸ್ ಈಕ್ವಲ್ ಟು ಪೈ ಬೈ 2. ಸೊ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಎಫ್ ಆಫ್ ಪೈ ಬೈ 2 ದಟ್ ಈಸ್ ಈಕ್ವಲ್ ಟು ಹೌ ಮಚ್? 3. ನೆಕ್ಸ್ಟ್ ಲಿಮಿಟ್ ಫೈಂಡ್ ಔಟ್ ಮಾಡ್ತೀನಿ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಎಫ್ ಆಫ್ ಎಕ್ಸ್. ವೆರಿ ಇಂಪಾರ್ಟೆಂಟ್ ಸಮ್ ಇದು, ಡೋಂಟ್ ಮಿಸ್ ಇಟ್. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2. ಫಂಕ್ಷನ್ ಯಾವ್ದು ತಗೊಳ್ಳೋದು? ನಾಟ್ ಈಕ್ವಲ್ ಇರುತ್ತಲ್ಲ, ಅದರ ಪಕ್ಕ ಇರೋದೇ ತೊಗೊಂಡ್ಬಿಡೋದು, ಬಾಜು ಇರೋದೇ ತೊಗೊಂಡ್ಬಿಡೋದು, ಫಂಕ್ಷನ್ ಆಗಿಬಿಡುತ್ತದೆ. ಅಂದರೆ ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x. ಈ ಲಿಮಿಟನ್ನು ನೀವು ಚೆಕ್ ಮಾಡಿದರೆ ಯು ಗೆಟ್ 0/0 ಫಾರ್ಮ್. ಸೊ 0/0 ಫಾರ್ಮ್ ಅಂದರೆ ಸಾಲ್ವ್ ಮಾಡ್ಕೊಳ್ಳೋಣ. ಕೆ ಕಾನ್ಸ್ಟೆಂಟ್ ಆಗಿಬಿಡುತ್ತೆ, ಕೀಪ್ ಇಟ್ ಔಟ್ ಸೈಡ್. ಲಿಮಿಟ್ ಈ ಎಕ್ಸ್ ಟೆನ್ಸ್ ಟು ಪೈ ಬೈ 2 ಅನ್ನು ನಾನು ಏನು ಮಾಡ್ತೀನಿ ಸ್ಟೂಡೆಂಟ್ಸ್? ಪೈ ಬೈ 2 ಮೈನಸ್ ಎಕ್ಸ್ ಟೆನ್ಸ್ ಟು 0. ನೋಡಿ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಎಕ್ಸ್ ಟೆನ್ಸ್ ಟು ಪೈ ಬೈ 2 ಸೇಮ್ ಆ್ಯಸ್ ಪೈ ಬೈ 2 ಮೈನಸ್ ಎಕ್ಸ್ ಟೆನ್ಸ್ ಟು 0. ನೆಕ್ಸ್ಟ್ ಕೆ ಅಂತೂ ಹೊರಗಡೆ ಇದೆ. ಈ ಕಾಸ್ ಎಕ್ಸ್ ಇರುತ್ತಲ್ಲ, ರೈಟ್ ಕಾಸ್ ಎಕ್ಸ್ ಆ್ಯಸ್ ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್, ಟ್ರಿಗ್ನೋಮೆಟ್ರಿ, ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಆ್ಯಂಡ್ ಡಿವೈಡೆಡ್ ಬೈ ಈ ಪೈ ಮೈನಸ್ 2x ಅಲ್ಲಿ 2 ಕಾಮನ್ ತೊಗೊಂಡ್ರೆ ಐ ಗೆಟ್ ಪೈ ಬೈ 2 ಮೈನಸ್ ಎಕ್ಸ್. ಸೊ ದ ರೀಸನ್ ಟು ಟೇಕ್ ದಿಸ್ ಆಸ್ we were solving limit as x tends to pi by 2 f of x, then that is equal to that. Now you got k, right? This k I have written. This all is nothing but something like limit as x tends to 0 sin x by x. So ee reeti formula ide, hence its value is 1. Here also I write 1. So k into 1 ಏನಾಗುತ್ತೆ? k ಆಗುತ್ತೆ. Since dialogue ಅದು ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ. Since f is continuous at x equal to ಯಾವುದು? pi by 2. It means by definition what it says, by definition limit as x tends to pi by 2 f of x is equal to f of pi by 2. ಸೊ ಅರ್ಥ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಇದೆ, ಸ್ಕ್ರೀನ್ ಮೇಲೇ ಇದೆ, ಯಾವುದು ಡಿಫಿಕಲ್ಟ್ ಇಲ್ಲ ನಿಮಗೆ. ಸೊ ಎಫ್ ಆಫ್ ಪೈ ಬೈ 2 ಆನ್ಸರ್ ಏನು ಬಂದು 3 ಬಂದಿದೆ. ಲಿಮಿಟ್ ಪ್ರಾಬ್ಲಮ್ ಏನು ಬಂದಿದೆ? I think something I forgotten here. This 2 I forgotten students. 1 ಆಗುತ್ತೆ ನಿಜ, ಬಟ್ ಆ 2 ಡಿನಾಮಿನೇಟರ್ ಇದು ನೋಡಿ, ಸೈನ್ ಪೈ ಬೈ 2 ಮೈನಸ್ ಎಕ್ಸ್ ಅಪಾನ್ ಪೈ ಬೈ 2 ಮೈನಸ್ ಎಕ್ಸ್ ಈಸ್ 1. ಹಾಗಾದರೆ 2 ಇನ್ ದ ಡಿನಾಮಿನೇಟರ್ ಶುಡ್ ಬಿ ದೇರ್, ಹೆನ್ಸ್ 2 ಈಸ್ ಇನ್ ದ ಡಿನಾಮಿನೇಟರ್. ಸೊ ವಾಟ್ ಯು ಗಾಟ್ ಲಿಮಿಟ್? ಕೆ ಬೈ 2. ಹೆನ್ಸ್ ಕೆ ವ್ಯಾಲ್ಯೂ 2ನ ಶಿಫ್ಟ್ ಮಾಡಿದರೆ 2 ಇಂಟು 3 ಆಗಿಬಿಟ್ಟು 6 ಆಗುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಕೆ. ಓಕೆ, ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಎಕ್ಸಾಮ್ಸ್. ನೆಕ್ಸ್ಟ್ last question, find the value of a and b for this continuous function. ಇದರಲ್ಲಿ a ಮತ್ತು b ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಯೂಸಿಂಗ್ ದ ಕಂಟಿನ್ಯೂಸ್ ಫಂಕ್ಷನ್ ಡೆಫಿನೇಷನ್.
ಸೊ ಇದರಲ್ಲಿ 2 ಪಾಯಿಂಟ್ ಸಿಗ್ತವೆ, ಒಂದು 10 ಇನ್ನೊಂದು 2. ಓಕೆ, ನಾನು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ x = 2 ಮಾಡ್ತೀನಿ. ದ ಸೇಮ್ ಪ್ಯಾಟರ್ನ್ ಇಲ್ಲಿ ಲೆಸ್ ದೆನ್ ಗ್ರೇಟರ್ ದೆನ್ ಇದೆ ಅಂತಂದರೆ LHL RHL ಐ ಶುಡ್ ಯೂಸ್. ಬಟ್ =2 ಆದಾಗ 5 ಇದೆ. ವೆರಿ ಸಿಂಪಲ್, ಮುಗೀತು. ಇವಾಗ LHL ಹೋಗಬೇಕು. ಲಿಮಿಟ್ ಆಸ್ x ಟೆನ್ಸ್ ಟು ಪಾಯಿಂಟ್ ಈಸ್ 2, ನಾವು ತೊಗೊಂಡಿರೋ ಪಾಯಿಂಟ್ 2 ಅಂದರೆ 2 ಮೈನಸ್ f ಆಫ್ x. ದೆನ್ ಲಿಮಿಟ್ ಆಸ್ x ಟೆನ್ಸ್ ಟು 2 ಮೈನಸ್ f ಆಫ್ x ಏನಾಗುತ್ತೆ, ಲೆಸ್ ದೆನ್ 2. LHL ಅಂದರೆ ಲೆಸ್ ದೆನ್ ಅಲ್ಲ, ಹೆನ್ಸ್ 5. ಸೊ 5 ಓನ್ಲಿ ಗೆಟ್ಸ್. ಮತ್ತು RHL, ಸೊ ಬೇಜಾರಾಗಬೇಡಿ, ಕಂಪ್ಲೀಟ್ ವಾಚ್ ಮಾಡಿ, ಅರ್ಥ ಆಗುತ್ತೆ. RHL ನೋಟೇಷನ್ ಏನು, x ಟೆನ್ಸ್ ಟು 2 ಪ್ಲಸ್, ಹೌದಾ? ಸೊ f ಆಫ್ x. ಮತ್ತು ಲಿಮಿಟ್ ಆಸ್ x ಟೆನ್ಸ್ ಟು 2 ಪ್ಲಸ್ f ಆಫ್ x ಏನು ಬರೀತಾರೆ, x ಗ್ರೇಟರ್ ದೆನ್ 2. ಇನ್ಇಕ್ವಾಲಿಟಿ ಓದೋದು ಗೊತ್ತಿರಬೇಕು. ದಿಸ್ ಈಸ್ x ಗ್ರೇಟರ್ ದೆನ್ 2, ax ಪ್ಲಸ್ b ಇದೆ. ಸೊ ಅಪ್ಲೈ ದ ಲಿಮಿಟ್ ಅಂತ ಹೇಳ್ಕೊಂಡ್ರೆ ಯು ಗೆಟ್ 2a ಪ್ಲಸ್ b. ಸಿನ್ಸ್ ಸೇಮ್ ಟು ಸೇಮ್, ಸಿನ್ಸ್ ವಾಟ್ f ಈಸ್ ಕಂಟಿನ್ಯೂಸ್ ಎಟ್ x = 2. ಫಸ್ಟ್ ಯಾವ ತೊಗೊಂಡಿದ್ದೀನಿ ನಾನು, 2 ತೊಗೊಂಡಿದ್ದೀನಿ. ಸೊ ಇಟ್ ಮೀನ್ಸ್ ದ್ಯಾಟ್ LHL, RHL and f of 2 all are equal. So start writing LHL and RHL f of 2 values. So screen ಮೇಲೆ ಕಾಣಿಸ್ತಾ ಇದೆ ನೋಡಿ ಎಲ್ಲರಿಗೂ. LHL ವ್ಯಾಲ್ಯೂ 5, RHL ವ್ಯಾಲ್ಯೂ 2a plus b and f of 2 is also 5. So ಒಂದು 5 ಅನ್ನು ಬರ್ಕೊಳ್ಳಿ, so that you may get 2a plus b equal to 5. Take it as equation number 1. ನೆಕ್ಸ್ಟ್ ದಿಸ್ ಈಸ್ ಆಲ್ ಅಬೌಟ್ ಎಟ್ x = 2 ಆಯಿತು. ಇವಾಗ ಎಟ್ x = 10 ಒಂದು ಮಾಡಬೇಕಲ್ಲ, 2 ಪಾಯಿಂಟ್ ಇದಾವಲ್ಲ. ಸೊ ಎಟ್ x = 10. ಸೊ ಫಾರ್ x = 10 ಮತ್ತೆ ತಾವೇನು ಫೈಂಡ್ ಔಟ್ ಮಾಡಬೇಕು, f ಆಫ್ 10 = 10 ಆದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ, 21 ಇದೆ. ನೆಕ್ಸ್ಟ್ LHL, limit as x tends to 10 minus f of x, limit as x tends to 10 minus f of x. 10 minus ಅಂದ್ರೆ ಏನು, less than 10. ಸೊ ಲೆಸ್ ದೆನ್ 10 ಕ್ವಶನ್ ನೋಡಿ, ಲೆಸ್ ದೆನ್ 10, x is less than 10 ಅಂದರೆ ax plus b ಇದೆ. ಸೊ ax plus b ಗೆ ಅಪ್ಲೈ ದ ಲಿಮಿಟ್ ಅಂತಂದ್ರೆ ಯು ಗೆಟ್ 10a plus b ಅಂದರೆ ಜಸ್ಟ್ x ವ್ಯಾಲ್ಯೂ 10 I have written, hence I got 10a plus b. RHL ಏನಾಗುತ್ತೆ ಅಂದರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ದಟ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು, ಸಾರಿ ದಿಸ್ ಇಸ್ ನಾಟ್ 0 ಸ್ಟೂಡೆಂಟ್ಸ್, ದಿಸ್ ಇಸ್ 10. ಸೊ 10 ಪ್ಲಸ್ ಸೊ ಎಕ್ಸ್ ಗ್ರೇಟರ್ ದೆನ್ 10 ಇರೋದು ಯಾವುದು ನಂಬರ್ ಇದೆ, ಫಂಕ್ಷನು 21 ಇದೆ. ದಿಸ್ ಇಸ್ ಆಲ್ಸೋ 21. ಸೊ ಹಿಯರ್ ಆಲ್ಸೋ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎಟ್ x = 10. ಅದನ್ನು ಕೂಡ ನಾನು ಇಲ್ಲಿ ಬರೀತೀನಿ. ಸಿನ್ಸ್ f ಈಸ್ ಕಂಟಿನ್ಯೂಸ್ ಎಟ್ x = 10. ಸೊ ಈ ಡೈಲಾಗನ್ನು ಬರ್ಕೋಬೇಕು, x is equal to 10, the function is continuous. So LHL = RHL = f of 10. So now only note down the points, 21, 10a plus b 21, correct? Since function is continuous ಅಂತ ಅಲ್ಲಿ ಬರ್ದಿದ್ದೀನಿ, by definition LHL = RHL = f of 10. So LHL value 21 ಇತ್ತು, RHL value is 10a plus b ಇತ್ತು, and f of 10 is 21 ಇತ್ತು. Just I will check out this. LHL is 10a plus b students. LHL ಏನಿದೆ, 10a plus b ಇದೆ, ಎಲ್ಲ ಒಂದೇ, but I will follow that. LHL is 10a plus b and both are 21 and 21. ಸೊ ಇಲ್ಲಿ ಇಕ್ವೇಶನ್ ಏನು ತಗೊಳ್ಳಿ, 10a plus b = 21. ಇದು ಎಟ್ x = 10 ಮಾಡಿದಾಗ ಬರುವಂಥ ಇಕ್ವೇಶನ್. ಎಟ್ x = 2 ಮಾಡಿದಾಗ ಬರುವಂಥ ಇಕ್ವೇಶನ್ ಏನಿದೆ, ಇಕ್ವೇಶನ್ 1 ಇದೆ. ಇಟ್ ಮೀನ್ಸ್ ವಾಟ್, 2a plus b = 5. ಸೊ ಸಬ್ಸ್ಟ್ರಾಕ್ಟ್ ಮಾಡಿದರೆ, ಇಕ್ವೇಶನ್ಸನ್ನು ಸಬ್ಸ್ಟ್ರಾಕ್ಟ್ ಮಾಡಿದರೆ, ಪ್ಲಸ್ b ಮೈನಸ್ b ಕ್ಯಾನ್ಸಲ್, 10a minus 2a is 8a, 21 minus 5 is 16. ಸೊ 8 1s are 8 2s are, a ವ್ಯಾಲ್ಯೂ ಏನಾಯಿತು, 2 ಆಯಿತು. ಸೊ ದಿಸ್ ಈಸ್ a ವ್ಯಾಲ್ಯೂ.
To get b value, substitute a in any one of the equation. The equation 10a plus b equal to 21. So ಈ equation ಅಲ್ಲಿ ನಾನು ಏನು ಮಾಡ್ತೀನಿ, a value substitute ಮಾಡ್ತೀನಿ. That is 2 plus b equal to 21. 10 into 2 20 ಆಗುತ್ತೆ, plus b equal to 21. So only b value ಬೇಕಾಗಿದೆ. 21 20ನ ಶಿಫ್ಟ್ ಮಾಡಿದರೆ minus 20 ಆಗುತ್ತೆ. Hence b value is 1. 21 minus 20 is 1. Hence the function is continuous. The value of a and b are 2 and 1. I think you all understood these important questions on continuity. Solve ಮಾಡಿ. ಇದು ತಿಳಿದೇ ಇದ್ರೆ ಮತ್ತೊಂದು ಸರಿ ವಿಡಿಯೋ ನೋಡಿ. Definitely will understand. Find the value of k or a and b. Function is continuous. Thank you.